ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಹಾಕುವಂತಹ ವಿಡಿಯೋ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗುತ್ತೆ. ಹಾಗೆ ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಬೆಳಗ್ಗೆ ಭಾನುವಾರ ಒಂದು 8 ಗಂಟೆಗೆ ಎದ್ದಿದ್ದು. 8 ಗಂಟೆಗೆ ಎದ್ಬಿಟ್ಟು ಮೊದಲಿಗೆ ಮಾಡೋ ಕೆಲಸ ಅಂತ ಹೇಳಿದ್ರೆ ನಾವು ಬಾಗಿಲು ಕಸ ಎಲ್ಲ ಗುಡಿಸ್ಬಿಟ್ಟು ರಂಗೋಲಿನ ಹಾಕೋದು. ಏಕೆಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮೊದಲಿಗೆ ಮಾಡಬೇಕಾಗಿರೋ ಕೆಲಸ ಎದ್ದಿದ ತಕ್ಷಣವೇ ಬಾಗಿಲಿಗೆ ನೀರು ಹಾಕೋದು. ಅದೇನೋ ಆವಾಗಿಂದನೂ ಕೂಡ ನಡ್ಕೊಂಡು ಬಂದಿದೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ಬಾಗಿಲಿಗೆ ನೀರು ಹಾಕಲಿಲ್ಲ ಅಂತಂದರೆ ಬೆಳಗ್ಗೆ ನಾವು ಮಾಡೋದು ಕೆಲಸ ಮಾಡಿದ್ದು ಅಂದರೆ ಕೆಲಸ ಮಾಡೋಕ್ಕೆ ಒಂಥರ ಸೋಂಬೇರಿತನ ಅನಿಸುತ್ತೆ. ನಾವು ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ನಾವು ಕಿಚನ್ಗೆ ಹೋದರೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಫಸ್ಟು ಬಾಗಿಲಿಗೆ ನೀರು ಹಾಕಿ ಆಮೇಲೆ ನಾನು ಕಿಚನ್ಗೆ ಹೋಗ್ತೀನಿ. ಹಾಗೆ ನಾನು ಶನಿವಾರ ನೈಟ್ ಏನು ಕಿಚನ್ನೆಲ್ಲ ಕ್ಲೀನ್ ಮಾಡಿರಲಿಲ್ಲ. ಯಾಕಂದರೆ ಸ್ವಲ್ಪ ಶೀತ ಹಾಗೆ ಕೆಮ್ಮಿದ್ದರಿಂದ ಕ್ಲೀನ್ ಮಾಡೋಕ್ಕಾಗಲಿಲ್ಲ. ನೈಟ್ ಬೇಗನೆ ಮಲ್ಕೊಂಡಿದ್ದೆ. ಹಾಗೆ ಬಾಗಿಲಿಗೆಲ್ಲ ನೀರು ಹಾಕಿದ್ದಾದಮೇಲೆ ನೋಡ್ತಾ ಇರ್ಬೋದು, ನಾನು ಕಿಚನ್ನೆಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಕ್ಲೀನ್ ಮಾಡ್ತಾಯಿದ್ದೀನಿ. ನಾನು ಡೈಲಿ ನೈಟೇ ಕಿಚನ್ನೆಲ್ಲ ಕ್ಲೀನ್ ಮಾಡಿ ಮಲಗ್ತಾಯಿದ್ದೆ. ಬಟ್ ನನಗೆ ಹುಷಾರಿಲ್ಲದ್ರಿಂದ ಕಿಚನ್ನೆಲ್ಲ ಕ್ಲೀನ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾನು ಬೆಳಗ್ಗೆನೇ ಕ್ಲೀನ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟವೇ ಅಂತ ಹೇಳ್ಬೋದು. ಯಾಕಂದರೆ ಬೆಳಗ್ಗೆ ಚಳಿಗೆ ಸ್ವಲ್ಪ ನೀರೆಲ್ಲ ಐಸ್ ಆಗಿರುತ್ತೆ. ಹಾಗಾಗಿ ನೀರು ಮುಟ್ಟಿದ್ರೆ ಇನ್ನೂ ಕೂಡ ಶೀತ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಅಂತಲೇ ಹೇಳ್ಬೋದು. ಆದರೂ ನನಗೆ ನೈಟ್ ಮಾಡೋಕ್ಕಾಗಲಿಲ್ಲ ಅಂತೇಳಿ ಬೆಳಗ್ಗೆ ಎದ್ಬಿಟ್ಟು ನಾನು ಫಸ್ಟು ಪಾತ್ರೆ ಎಲ್ಲ ತೊಳೆದು ಆಮೇಲೆ ಅಡುಗೆ ಮನೆನ ಒರೆಸ್ತಾ ಇದ್ದೀನಿ. ಅಡುಗೆ ಮನೆಯೆಲ್ಲ ಒರೆಸಿದ್ದಾದಮೇಲೆ ನಾನು ತಿಂಡಿಗೆ ರೆಡಿ ಮಾಡ್ತೀನಿ. ಯಾಕಂದರೆ ನಾನು ಕಿಚನ್ ಕ್ಲೀನ್ ಮಾಡ್ದಲೇ ತಿಂಡಿಗೆಲ್ಲ ರೆಡಿ ಮಾಡಿಕೊಡಲ್ಲ. ಯಾಕಂದರೆ ಮಕ್ಕಳು ಕೂಡ ಭಾನುವಾರ ಆಗಿರೋದ್ರಿಂದ ಮಲ್ಕೊಂಡಿದ್ರು. ಹಾಗಾಗಿ ಕಿಚನ್ ಫಸ್ಟ್ ಕ್ಲೀನ್ ಮಾಡ್ಕೊಂಡು ಆಮೇಲೆ ತಿಂಡಿಗೆ ರೆಡಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ. ತಿಂಡಿ ರೆಡಿ ಮಾಡ್ತಾನೆ ನಾನು ನೆಲ ಒರೆಸೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೆ. ಯಾಕಂದರೆ ಗಗನ್ ಸ್ನಾನಕ್ಕೆ ಹೋಗಿದ್ದಾನೆ. ಅವನು ಬರೋ ಅಷ್ಟರಲ್ಲಿ ನಾನು ನೆಲ ಎಲ್ಲ ಒರೆಸ್ಕೊಡ್ಬೇಕು. ದೇವ್ರ ಮನೆ ದೀಪ ಹಚ್ತಾನಲ್ಲ, ಹಾಗಾಗಿ ನಾನು ಮಂಗಳವಾರ ಮಾತ್ರ ಪೂಜೆ ಮಾಡ್ತೀನಿ. ಯಾಕಂದರೆ ಡೈಲಿ ಗಗನ್ ಸ್ನಾನ ಮಾಡಿಕೊಂಡು ಹೂವೆಲ್ಲ ತೆಗೆದು ನೀಟಾಗಿ ಪೂಜೆ ಮಾಡೋಗ್ತಾನೆ. ಯಾಕಂದರೆ ಮಂಗಳವಾರ ನಾನು ದೇವ್ರ ಪಾತ್ರೆ ಎಲ್ಲ ತೊಳೆದು ಪೂಜೆ ಮಾಡೋದ್ರಿಂದ ಅವನಿಗೆ ಪೂಜೆನ ಮಾಡೋಕ್ಕೆ ಕೊಡೋಲ್ಲ. ಯಾಕಂದರೆ ನೀಟಾಗಿ ದೇವ್ರ ಮನೆ ಪಾತ್ರೆ ತೊಳೆಯಲ್ಲ ಅಂತ ಹೇಳಿ ಡೈಲಿ ನೀಟಾಗಿ ದೇವ್ರ ಮನೆ ಒರೆಸ್ಬಿಟ್ಟು ಅವನು ಹೂವಿಟ್ಟು ದೀಪ ಹಚ್ಚಿ ಹೋಗ್ತಾನೆ. ಬನ್ನಿ ಯಾವ ರೀತಿ ನೀಟಾಗಿ ಹೂವಿಟ್ಟು ಅವನು ದೀಪ ಹಚ್ತಾನೆ ನೋಡೋಣ. ಎಲ್ಲೆಲ್ಲ ಒಂದೊಂದು ದಿಕ್ಕಾಪಲ್ಲ ಇಡ್ತೀರೋ ಬಂದ್ಬಿಟ್ಟು ನೋಡಿದ್ರಲ್ಲ ಗಗನ್ ಯಾವ ರೀತಿ ದೇವ್ರ ಮನೇಲಿ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡ್ತಾನೆ ಅಂತ ಹೇಳಿ. ಹಾಗೆ ನಾವು ತಿಂಡಿ ಎಲ್ಲ ತಿಂದಿದ್ದಾದಮೇಲೆ ನಾನು ಹಾಗೆ ನನ್ನ ತಮ್ಮ ಮತ್ತು ಜ್ಯೋತಿ 3 ಜನನೂ ಕೂಡ ಸ್ವಲ್ಪ ವಿಶಾಲ್ ಮಾರ್ಟ್ಗೆ ಹೋಗಿದ್ವಿ. ಮನೆಗೆ ಸ್ವಲ್ಪ ಸಾಮಾನು ತರಬೇಕಿತ್ತು ಅಂತ. ಹಾಗೆ ಜ್ಯೋತಿನೂ ಕೂಡ ಸ್ವಲ್ಪ ಬ್ಯಾಗು ಸ್ವೆಟರ್ ಎಲ್ಲ ತೊಗೋಬೇಕಿತ್ತು ಅಂದ್ಲು. ಹಾಗಾಗಿ ಹೋದ್ವಿ. ನೋಡ್ತಾ ಇರ್ಬೋದು ಟಾಪೆಲ್ಲ 199 ರುಪೀಸಿಗೆ ಎಷ್ಟು ಚೆನ್ನಾಗಿದೆ ಅಂತ. ಮನೆ ಹತ್ರ ಹಾಕೋಕ್ಕಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಕ್ವಾಲಿಟಿನೂ ಕೂಡ ಅಷ್ಟೇ ಚೆನ್ನಾಗಿದೆ. ನಾವು ಒಂದು 2-3 ಟಾಪ್ ತೊಗೊಂಡ್ವಿ. ಹಾಗೆ ಪ್ಯಾಂಟ್ ಅಂತೂ 300ಗೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಎಲ್ಲ ಕಲರ್ಸು ಕೂಡ ಹಾಕಿದ್ರು. ಬ್ಲ್ಯಾಕ್ ಆಗಿರ್ಬೋದು, ವೈಟು, ಕ್ರೀಮು ಮತ್ತು ಕ್ರೀಮ್ ಕಲರು, ಹಿಂಗೆ ಆಲ್ಮೋಸ್ಟ್ ಎಲ್ಲ ಕಲರು ಕೂಡ ಹಾಕಿದ್ರು. ಬಟ್ಟೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಬಟ್ಟೆ ಎಲ್ಲ ನೋಡಿದ್ದಾದಮೇಲೆ ಮೇಲೆ ಸ್ವಲ್ಪ ಮನೆಗಿಡೋ ಐಟಮ್ ಏನಾದರೂ
ಹಾಕಿರ್ಬೋದು ಅಂತ ಹೇಳಿ ನೋಡ್ತಾ ಇದ್ವಿ. ಜ್ಯೋತಿ ಒಂದು ವ್ಯಾನಿಟಿ ಬ್ಯಾಗ್ನ ಸೆಲೆಕ್ಟ್ ಮಾಡ್ತಾಯಿದ್ಲು. ಬನ್ನಿ ನೋಡೋಣ ಯಾವ ರೀತಿ ವ್ಯಾನಿಟಿ ಬ್ಯಾಗ್ನ ತೊಗೊತಾಳೆ ಅಂತ. ಬೆಲ್ಟ್ ಐತೆ ನೋಡು, ತೆಗ್ದು ತೆಗಿ. ಇಲ್ಲ ಹಾಕಕ್ಕೆ ಕೊಟ್ಟಿದ್ದಾರಲ್ಲ, ಇರುತ್ತೆ ಬೆಲ್ಟು. ಇರಬೇಕು ಒಳಗೆ ಅನ್ಸುತ್ತೆ. ಒಂದ್ಸಲ ಚೆಕ್ ಮಾಡ್ಸೋಣಂತೆ, ಚೆಕ್ ಮಾಡ್ಸೋಣ. ಆಲ್ಮೋಸ್ಟ್ ವಿಶಾಲ್ ಮಾರ್ಟಲ್ಲಿ ಶಾಪಿಂಗ್ ಎಲ್ಲ ಮಾಡಾಯಿತು. ನೋಡ್ತಾ ಇರ್ಬೋದು ಇಲ್ಲಿ ನನ್ನ ತಮ್ಮನ ಅವತಾರ ನೋಡಿ ಯಾವ ರೀತಿ ಗ್ಲಾಸ್ ಹಾಕೊಂಡು ನಿಂತಿದ್ದೀನಿ ಅಂತ ಹೇಳಿ. ಹಾಗೆ ಜ್ಯೋತಿಗೆ ಒಂದು ವ್ಯಾನಿಟಿ ಬ್ಯಾಗ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ನೋಡ್ತಾ ಇರ್ಬೋದು ಯಾವುದು ಅಂತ ಹೇಳಿ. ಅವಳು ಸೆಲೆಕ್ಟ್ ಮಾಡಿದ್ದು ಇದೇ ವ್ಯಾನಿಟಿ ಬ್ಯಾಗು. ಅವಳಿಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳಿದ್ಲು. ನಾವು ಕೂಡ ಇಷ್ಟಪಟ್ವಿ. ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. 850 ಅಂತ ಅನಿಸುತ್ತೆ ಅದಕ್ಕೆ. ತುಂಬಾ ಇಷ್ಟ ಆಯಿತು ಅವಳಿಗೂ ಕೂಡ. ಹಾಗೆ ಪರ್ಸಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮಕ್ಕಳಿಗಾಗಿರ್ಬೋದು, ನಮಗೂ ಕೂಡ ಡೈಲಿ ವೇರ್ಗೆ ಪರ್ಸ್ ಎಷ್ಟು ಚೆನ್ನಾಗಿದೆ ನೋಡಿ. ನನ್ನ ಹತ್ರ ಇದ್ವು, ಬಟ್ ನಾನು ಬ್ಯಾಂಗ್ಳೂರಿಗೆ ಹೋದಾಗ ತೊಗೊಂಡಿದ್ದೆ, ಹಾಗಾಗಿ ಜಾಸ್ತಿ ಏನು ತೊಗೊಳ್ಳಿಲ್ಲ. ಹಾಗೆ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಮಧ್ಯಾಹ್ನ ಊಟ ಎಲ್ಲ ಮಾಡ್ಕೊಂಡು ಸ್ವಲ್ಪ ಹೊತ್ತು ಮಲಗಿ ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಂಜೆ ನೋಡಿರ್ಬೋದು, ಆಲ್ಮೋಸ್ಟ್ ಸಂಡೇ ಅಂದರೆ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು. ನನ್ನ ತಮ್ಮ ಹೋಗ್ಬಿಟ್ಟು ಚಿಕನ್ನು ಹಾಗೆ ಮೀನೆಲ್ಲ ತೊಗೊಬಂದಿದ್ದ. ಕಬಾಬ್ ಮಾಡಿ ಸ್ವಲ್ಪ ರೈಸು ಮತ್ತು ಚಿಕನ್ ಸಾಂಬಾರು ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಅನ್ನನ ನಾವು ತಪ್ಪಲೆಲೇ ಮಾಡೋದು, ಯಾಕಂದರೆ ಕುಕ್ಕರಲ್ಲಿ ಮಾಡಿದರೆ ಅಷ್ಟು ಇಷ್ಟ ಆಗೋಲ್ಲ. ಹಾಗಾಗಿ ನಾನು ತಪ್ಪಲೆಲೇ ಮಾಡಿಬಿಟ್ಟು ಸ್ವಲ್ಪ ಬಸಿತೀನಿ. ಗಂಜಿ ಎಲ್ಲ ಗ್ಯಾಸ್ ಮೇಲೆ ಚೆಲ್ಲಿತ್ತು ಅಂತ ಹೇಳಿ ಫಸ್ಟು ಅದನ್ನು ಒರೆಸ್ಕೊತೀನಿ. ನಾನು ಗಂಜಿ ಎಲ್ಲ ಚೆಲ್ಲಿದ್ದಾಗಿರ್ಬೋದು, ಹಾಗೆ ಬೇರೆ ಏನಾದರೂ ಚೆಲ್ಲಿಬಿಟ್ರೆ ಪಟ್ಟಂತ ಅದೇ ತಕ್ಷಣವೇ ನಾನು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತೀನಿ. ಹಾಗೆ ಅನ್ನ ಎಲ್ಲ ಮಾಡಿದ್ದಾದಮೇಲೆ ಇವಾಗ ಚಿಕನ್ ಸಾಂಬಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ. ಯಾಕಂದರೆ ಚಿಕನ್ ಸಾಂಬಾರು ಮತ್ತು ಸ್ವಲ್ಪ ಕಬಾಬ್ ಮತ್ತು ಸ್ವಲ್ಪ ಮೀನು ಫ್ರೈ ಮಾಡ್ತಾಯಿದ್ದೆ. ಇವತ್ತು ನಾನು ಪುದೀನ ಕಬಾಬ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ. ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಆಲ್ಮೋಸ್ಟ್ ಪುದೀನ ಕಬಾಬ್ ಮಾಡೋಣ ಅಂತ ಹೇಳಿ. ಯಾಕಂದರೆ ತುಂಬ ಚೆನ್ನಾಗಿ ನೆನೆಸಿದ್ರೆ ಬೇಗನೆ ಅದಕ್ಕೆ ಟೇಸ್ಟ್ ಹಿಡಿಯುತ್ತೆ ಅಂತ ಹೇಳಿ ಫಸ್ಟ್ ನಾನು ಕಬಾಬಿಗೆಲ್ಲ ಕಲಿಸ್ಬಿಟ್ಟು ರೆಡಿ ಮಾಡಿಟ್ಟಿದ್ದೀನಿ. ಬಂದಾಗ ಸಾಂಬಾರೆಲ್ಲ ರೆಡಿ ಆಗಿದ್ದಾದಮೇಲೆ ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ.
ಹಬ್ಬ ಫೈನಲಿ ಅಡುಗೆ ಎಲ್ಲ ಆಯಿತು. ಮೀನು ಫ್ರೈ ಆಗಿರ್ಬೋದು, ಕಬಾಬ್ ಆಗಿರ್ಬೋದು, ಹಾಗೆ ಅನ್ನ ಆಗಿರ್ಬೋದು, ಎಲ್ಲನೂ ರೆಡಿ ಮಾಡಿದ್ದೀನಿ. ಸಾಂಬಾರು ಕೂಡ ಗ್ಯಾಸ್ ಮೇಲೆ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಕಬಾಬ್ ಯಾಕೆ ಕಲ್ಲರ್ ಈ ರೀತಿ ಅಂತ ಅಂದ್ಕೋಬೇಡಿ, ಯಾಕಂದರೆ ಪುದೀನ ಕಬಾಬ್ ಮಾಡಿರೋದು ನಾನು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಒಂದಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ಕಬಾಬ್ ಕೂಡ ಈ ಕಡೆ ಸೈಡಲ್ಲಿ ಮಾಡ್ತಾಯಿದ್ದೀನಿ. ಹಾಗೆ ಕಬಾಬ್ ಮಾಡ್ತಾನೆ ನಾನು ಸಾಂಬಾರಿಗೂ ಕೂಡ ರೆಡಿ ಮಾಡಿ ಸಾಂಬಾರೆಲ್ಲ ಕುದಿಯೋದಕ್ಕೆ ಅಂತ ಇಟ್ಟಿದ್ದೀನಿ. ನೋಡ್ತಿರ್ಬೋದು, ಈ ಕಡೆ ಸಾಂಬಾರೆಲ್ಲ ರೆಡಿ ಆಗ್ತಿದೆ. ಹಾಗೆ ಇವಾಗ ಊಟಕ್ಕೆಲ್ಲ ರೆಡಿ ಮಾಡಬೇಕು. ನಾನು ಹಾಗೆ ನನ್ನ ತಮ್ಮ ಮತ್ತು ಜ್ಯೋತಿ, ಗಗನ್, ಅಮ್ಮು ಕೂಡ ಮಲಗಿದ್ದಾಳೆ. ಈಗ ಅವಳನ್ನ ಎಬ್ಬಿಸಿ ಫಸ್ಟು ಊಟ ಮಾಡಿಸ್ಬೇಕು. ಸಾಂಬಾರೆಲ್ಲ ರೆಡಿ ಆಯಿತು. ಭಾನುವಾರ ಅಂದರೆ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು. ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ನಾನ್ ವೆಜ್ ಮಾಡೋದ್ರಿಂದ. ಇವಾಗ ಅಡುಗೆನೂ ಕೂಡ ರೆಡಿ ಆಗಿದೆ. ಬನ್ನಿ ಇವಾಗ ಊಟ ಎಲ್ಲ ಮಾಡೋಣ. ಏನಕ್ಕೆ ಆಲ್ಮೋಸ್ಟ್ ಅಡುಗೆ ಎಲ್ಲ ಆಯಿತು. ಅಡುಗೆ ಎಲ್ಲ ಆಗಿದ್ದಾದಮೇಲೆ ಎಲ್ಲರೂ ಕೂತು ಊಟನ ಮಾಡ್ತಾಯಿದ್ದೀವಿ. ಎಲ್ಲರೂ ಕೂತು ಊಟ ಮಾಡೋದ್ರಿಂದ ತುಂಬಾ ಖುಷಿ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಊಟ ಎಲ್ಲ ಆಗಿದ್ದಾದಮೇಲೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ವಿಡಿಯೋನ ಫ್ರೆಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.